ಈಗ ಅಶ್ವಿನಿ ದೇವಾಡಿಗ, ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಇನ್ನು ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ ಇನ್ನೇನು ಹೊಸ ವರ್ಷ ಕೆಲವು ದಿನಗಳಲ್ಲಿ ಬಂದೇ ಬಿಡ್ತು. ಆ ನಿಟ್ಟಿನಲ್ಲಿ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ಅನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಪಬ್ ಆಗಿರಬಹುದು, ಕ್ಲಬ್ ಆಗಿರಬಹುದು, ಇದೆಲ್ಲ ಕಡೆಗಳಲ್ಲೂ ಕೂಡ ಜಿಬಿಎ ಈಗ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಡಿಜೆ ಹಾಕಂಗಿಲ್ಲ. ಹೊಸ ವರ್ಷ ಕಾರ್ಯಕ್ರಮ ಏನಾದ್ರೂ ಮಾಡಬೇಕು ಅಂತಂದ್ರೆ ಅನುಮತಿ ಪಡೆಯೋದು ಕಡ್ಡಾಯ. ಈ ಸಂಭ್ರಮಾಚರಣೆಗೆ ನಿಗದಿತ ಸಮಯವನ್ನ ಪಾಲಿಸಲೇಬೇಕು. ಜೊತೆಗೆ ಧ್ವನಿವರ್ಧಕ ಹಾಕೋದಕ್ಕೆ ಪರವಾನಗಿ ಬೇಕೇ ಬೇಕು. ನೆಲಮಹಡಿ ಮತ್ತು ಮೇಲಿನ ಮಹಡಿ ಎರಡೂ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ಗೆ ಬ್ರೇಕ್. ಗೋವಾ ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ಬಾರಿ ಅಂತೂ ಟಫ್ ರೂಲ್ಸ್, ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಟಫ್ ರೂಲ್ಸ್ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ಒಂದಷ್ಟು ಟಫ್ ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ. ಪಬ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಒಂದಷ್ಟು ಗೈಡ್ ಲೈನ್ಸ್ ಇರುತ್ತೆ. ಈ ಬೇಕಾಬಿಟ್ಟಿ ಡಿಜೆ ಹಾಕೋದು ಇದೆಲ್ಲದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಒಂದು ವೇಳೆ ಹಾಕಬೇಕು ಅಂತಂದ್ರೆ ಅದಕ್ಕೆ ಪರವಾನಗಿಯನ್ನ ಪಡೆಯೋದು ಕೂಡ ಬಹಳ ಮುಖ್ಯ. ಪರವಾನಗಿ ಇಲ್ಲದ ಡಿಜೆಗಳಿಗೆ ಈ ಬಾರಿ ಹೊಸ ವರ್ಷಕ್ಕೆ ಅನುಮತಿ ಇರೋದಿಲ್ಲ. ಅದರ ಜೊತೆಯಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆಗಿರ್ಬೋದು, ಟಾಪ್ ಫ್ಲೋರ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಪಾರ್ಟಿ ಮಾಡುವಂತಿಲ್ಲ. ಹೊಸ ವರ್ಷಕ್ಕೆ ಒಂದಷ್ಟು ಟೈಟ್ ರೂಲ್ಸ್, ಟಫ್ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಇದೆ. ಆ ನಿಟ್ಟಿನಲ್ಲಿ ಈಗ ಜಿಬಿಎಯಿಂದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ನಗರದ ಹೋಟೆಲ್ಗಳಾಗಿರ್ಬೋದು, ಪಬ್ ಆಗಿರ್ಬೋದು, ಬಾರ್, ರೆಸಾರ್ಟ್, ಮಾಲ್ ಆಗಿರ್ಬೋದು, ಅವರ ಜೊತೆಯಲ್ಲಿ, ಅವರ ಮಾಲೀಕರ ಜೊತೆಯಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇದೆ ಜಿಬಿಎ ಸಭೆಯನ್ನ ನಡೆಸುತ್ತೆ. ಯಾವ ರೀತಿ ಈ ಆಯೋಜನೆಯನ್ನ ಮಾಡಬೇಕು, ಜೊತೆಗೆ ಆಯೋಜನೆಯ ಜೊತೆಯಲ್ಲಿ ಸುರಕ್ಷತಾ ಕ್ರಮಗಳು ಯಾವ ರೀತಿ ಇರಬೇಕು, ವಿದ್ಯುತ್ ಆಗಿರ್ಬೋದು, ಅಗ್ನಿ ಸುರಕ್ಷತಾ ಕ್ರಮಗಳಾಗಿರ್ಬೋದು, ಇದೆಲ್ಲವನ್ನು ಪಾಲನೆ ಮಾಡೋದು ಕಡ್ಡಾಯ. ಅದರ ಜೊತೆಯಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು, ತುರ್ತು ನಿರ್ಗಮನ ದ್ವಾರಗಳು ಯಾವಾಗಲೂ ತೆರೆದಿಡಬೇಕು. ಇಂಥ ಒಂದಷ್ಟು ಸಲಹೆ ಸೂಚನೆಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದಷ್ಟು ಸಭೆಯನ್ನ ನಡೆಸಿ ಸೂಚನೆಯನ್ನ ಕೂಡ ನೀಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ, ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥದ್ದು ಪ್ರತಿ ಬಾರಿಯ ಒಂದಷ್ಟು ಕಳಕಳಿ. ಈ ಬಾರಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಡೀಟೇಲ್ಸ್ ಏನೇನಿದೆ? ಇಲ್ಲಿಯವರೆಗೂ ಇದ್ದಂತಹ ಒಂದಷ್ಟು ಪಾಯಿಂಟ್ಸ್ಗಳೇನಿದೆ, ಅಂದ್ರೆ ನಿಯಮಗಳೇನಿದೆ, ಅದ್ಯಾವುದೂ ಕೂಡ ಪಾಲನೆ ಆಗ್ತಾ ಇರಲಿಲ್ಲ. ಸ್ಟ್ರಿಕ್ಟ್ ಆಗಿ ಪಾಲನೆಯನ್ನ ಮಾಡಬೇಕು ಅಂತ ಹೇಳಿ ಈ ಬಾರಿ ಸಭೆಯಲ್ಲಿ ಪಬ್ ಮಾಲೀಕರ ಸಂಘ ಏನಿದೆ ಅವರನ್ನ ಕರೆಸಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಹಜವಾಗಿ ವಾರ್ನಿಂಗ್ ನೀಡುವಂತದ್ದು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಹೊಸ ವರ್ಷದ ದಿನ ಅಂತ ಹೇಳಿ. ಈಗ ಸದ್ಯ ಶಬ್ದದ ವಿಚಾರಕ್ಕೆ ಬಂದ್ರೆ 45 ಡೆಸಿಬಲ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಶಬ್ದಗಳನ್ನು ಬಳಕೆ ಮಾಡುವಂತಿಲ್ಲ. ಅಂದ್ರೆ ಡಿಜೆ ಬಳಕೆ ಮಾಡುವಂತದ್ದು ಅದೆಲ್ಲವನ್ನು ಕೂಡ ಮಾಡೋದಿಲ್ಲ. ಮತ್ತು ಫೈರ್ ಅಂಡ್ ಎಮರ್ಜೆನ್ಸಿಗೆ ಏನೇನು ಬೇಕು ಅದೆಲ್ಲವನ್ನು ಕೂಡ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಳಲೇಬೇಕು. ಅದಕ್ಕೆ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಯಾರೇ ಆಗಲಿ ನಿಮ್ಮ ಪಬ್ನ ಒಳಗಡೆ ಮಾದಕ ವಸ್ತುಗಳನ್ನು ಸೇವನೆ ಮಾಡದೇ ಆದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಗೆ ಒಂದು ಸೂಚನೆಯನ್ನ, ಅಂದ್ರೆ ಮಾಹಿತಿಯನ್ನ ಕೊಡಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನೀವು ಕೂಡ ಒಂದಷ್ಟು ವಾಲಂಟಿಯರ್ಸ್ ಏನಿರ್ತಾರೆ ಅವರನ್ನ ಅಲ್ಲಿ ನೇಮಕ ಮಾಡುವಂತಹ ಮುಖಾಂತರ ಅದನ್ನು ತಡೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಮಾರ್ಗಸೂಚಿಯಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಒಟ್ಟು 19 ಇದೇ ರೀತಿಯಾದಂತಹ ನಿಯಮಗಳನ್ನು ರೂಪಿಸಿ ಈ ಬಾರಿ ಪಾರ್ಟಿಗಳನ್ನ ಮಾಡುವಂತದ್ದು, ಪಬ್ಗಳನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಅಂದ್ರೆ ಮುಂದುವರಿಸಬೇಕಾಗುತ್ತೆ. ಅದೇ ರೀತಿ ಸ್ಕ್ರೀನಿಂಗ್ ವಿಚಾರದಲ್ಲಿಯೂ ಕೂಡ ಅಂದ್ರೆ ಎಲ್ಲರಿಗೂ ಒಂದೇ ಕಡೆ ಬಂದು ಇದು ಮಾಡುವಂತದ್ದು, ಅಂದ್ರೆ ಗ್ಯಾದರ್ ಆಗೋದು ಬೇಡ. ಗ್ಯಾದರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ಬೇರೆ ರೀತಿಯಾದಂತಹ ಅನಾಹುತಗಳಾಗುವಂತಹ ಸಾಧ್ಯತೆ ಇದೆ. ಮತ್ತು ಸೆಲೆಬ್ರಿಟಿಗಳು ಏನಾದರೂ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಗೆ ಅಲ್ಲಿ ವಿಚಾರವನ್ನ ಮುಟ್ಟಿಸಬೇಕು. ಅಂದ್ರೆ ಸೆಲೆಬ್ರಿಟಿ ಬಂದ್ರು ಅಂತ ಹೇಳಿದ್ರೆ ಸಾಕಷ್ಟು ಜನ ಗ್ಯಾದರ್ ಆಗುವಂತಹ ಸಾಧ್ಯತೆ ಇದೆ, ಕಾಲ್ತುಳಿತ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಒಂದಷ್ಟು ನಿಯಮಗಳನ್ನ ಇಂಪ್ಲಿಮೆಂಟ್ ಈ ಬಾರಿ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಒಂದು ವಾರ್ನಿಂಗ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಸಭೆಯನ್ನ ಕರೀತಾರೆ, ನಂತರ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ, ಈ ರೀತಿ ಪಾಲನೆ ಮಾಡಿ ಅಂತ ಒಂದು ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಬಾರಿ ಯಾವುದೇ ಆದಂತಹ ಅಂದ್ರೆ ನಾವು ಕೊಟ್ಟಂತಹ ಗೈಡ್ ಲೈನ್ಸ್ ಗಳನ್ನ ಏನಾದ್ರೂ ನಿಯಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ
ಆ ಪಬ್ಗಳ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಮತ್ತೆ ಎಫ್ಐಆರ್ ಕೂಡ ದಾಖಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಬಾರಿ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಪೊಲೀಸ್ ಮೆನ್ನುಗಳೇನಿದೆ ಆ ಪೊಲೀಸ್ ಮೆನ್ನುಗಳನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆ ಮಾಡುವಂತದ್ದು. ಅಂದ್ರೆ ಹೊರ ಜಿಲ್ಲೆಗಳಿಂದ ನಗರಕ್ಕೆ ತಂದು ಎಲ್ಲೆಲ್ಲಿ ಪಾರ್ಟಿಗಳು ಹೆಚ್ಚಾಗಿದೆ ಅಂದ್ರೆ ಎಲ್ಲೆಲ್ಲಿ ಪಬ್ಗಳು ಹೆಚ್ಚಾಗಿದೆ ಮತ್ತು ಎಲ್ಲಿ ಸೆಲೆಬ್ರೇಷನ್ಗಳು ನಡೆಯುತ್ತೋ ಅಲ್ಲಿ ಡೆಪ್ಯೂಟ್ ಮಾಡುವಂತಹ ಮುಖಾಂತರ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಮತ್ತು ಪ್ರತಿಯೊಂದು ಪಾರ್ಟಿ ಆಗಿರಬಹುದು ಮತ್ತೆ ಸೆಲೆಬ್ರೇಷನ್ ಇರುವಂತಹ ಜಾಗ ಏನಿದೆ ಕಡ್ಡಾಯವಾಗಿ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು ಮತ್ತು ಸಮಯ ನಿಗದಿಯನ್ನ ಪಡಿಸಿದ್ದಾರೆ. ಅಂದ್ರೆ ಈ ಬಾರಿ ಮುಂಚೆ ತರ ಒಂದು 3 ಗಂಟೆವರೆಗೂ 2 ಗಂಟೆವರೆಗೂ ಎಕ್ಸ್ಟೆಂಡ್ ಆಗ್ತಾ ಇತ್ತು. ಅಂದ್ರೆ 1 ಗಂಟೆವರೆಗೂ ಇದ್ರೂ ಕೂಡ ಪರ್ಮಿಷನ್ ಕೊಟ್ಟರು ಕೂಡ ಕೆಲವೊಂದು ಪಬ್ಗಳು ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಮುಖಾಂತರ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಹೀಗಾಗಿ ಅದಕ್ಕೂ ಕೂಡ ಈ ಬಾರಿ ಬ್ರೇಕ್ ಬಿದ್ದಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು. ಮುಂದಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಇನ್ನು ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ ಇನ್ನೇನು ಹೊಸ ವರ್ಷ ಕೆಲವು ದಿನಗಳಲ್ಲಿ ಬಂದೇ ಬಿಡ್ತು. ಆ ನಿಟ್ಟಿನಲ್ಲಿ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ಅನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಪಬ್ ಆಗಿರಬಹುದು, ಕ್ಲಬ್ ಆಗಿರಬಹುದು, ಇದೆಲ್ಲ ಕಡೆಗಳಲ್ಲೂ ಕೂಡ ಜಿಬಿಎ ಈಗ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಡಿಜೆ ಹಾಕಂಗಿಲ್ಲ. ಹೊಸ ವರ್ಷ ಕಾರ್ಯಕ್ರಮ ಏನಾದ್ರೂ ಮಾಡಬೇಕು ಅಂತಂದ್ರೆ ಅನುಮತಿ ಪಡೆಯೋದು ಕಡ್ಡಾಯ. ಈ ಸಂಭ್ರಮಾಚರಣೆಗೆ ನಿಗದಿತ ಸಮಯವನ್ನ ಪಾಲಿಸಲೇಬೇಕು. ಜೊತೆಗೆ ಧ್ವನಿವರ್ಧಕ ಹಾಕೋದಕ್ಕೆ ಪರವಾನಗಿ ಬೇಕೇ ಬೇಕು. ನೆಲಮಹಡಿ ಮತ್ತು ಮೇಲಿನ ಮಹಡಿ ಎರಡೂ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ಗೆ ಬ್ರೇಕ್. ಗೋವಾ ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ಬಾರಿ ಅಂತೂ ಟಫ್ ರೂಲ್ಸ್, ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಟಫ್ ರೂಲ್ಸ್ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ಒಂದಷ್ಟು ಟಫ್ ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ. ಪಬ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಒಂದಷ್ಟು ಗೈಡ್ ಲೈನ್ಸ್ ಇರುತ್ತೆ. ಈ ಬೇಕಾಬಿಟ್ಟಿ ಡಿಜೆ ಹಾಕೋದು ಇದೆಲ್ಲದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ಹಾಕಬೇಕು ಅಂತಂದ್ರೆ ಅದಕ್ಕೆ ಪರವಾನಗಿಯನ್ನ ಪಡೆಯೋದು ಕೂಡ ಬಹಳ ಮುಖ್ಯ. ಪರವಾನಗಿ ಇಲ್ಲದ ಡಿಜೆಗಳಿಗೆ ಈ ಬಾರಿ ಹೊಸ ವರ್ಷಕ್ಕೆ ಅನುಮತಿ ಇರೋದಿಲ್ಲ. ಅದರ ಜೊತೆಯಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆಗಿರ್ಬೋದು, ಟಾಪ್ ಫ್ಲೋರ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಪಾರ್ಟಿ ಮಾಡುವಂತಿಲ್ಲ. ಹೊಸ ವರ್ಷಕ್ಕೆ ಒಂದಷ್ಟು ಟೈಟ್ ರೂಲ್ಸ್, ಟಫ್ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಇದೆ. ಆ ನಿಟ್ಟಿನಲ್ಲಿ ಈಗ ಜಿಬಿಎಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ನಗರದ ಹೋಟೆಲ್ಗಳಾಗಿರ್ಬೋದು, ಪಬ್ ಆಗಿರ್ಬೋದು, ಬಾರ್, ರೆಸಾರ್ಟ್, ಮಾಲ್ ಆಗಿರ್ಬೋದು, ಅವರ ಜೊತೆಯಲ್ಲಿ ಅವರ ಮಾಲೀಕರ ಜೊತೆಯಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇದೆ ಜಿಬಿಎ ಸಭೆಯನ್ನ ನಡೆಸುತ್ತೆ. ಯಾವ ರೀತಿ ಈ ಆಯೋಜನೆಯನ್ನ ಮಾಡಬೇಕು, ಜೊತೆಗೆ ಆಯೋಜನೆಯ ಜೊತೆಯಲ್ಲಿ ಸುರಕ್ಷತಾ ಕ್ರಮಗಳು ಯಾವ ರೀತಿ ಇರಬೇಕು, ವಿದ್ಯುತ್ ಆಗಿರ್ಬೋದು, ಅಗ್ನಿ ಸುರಕ್ಷತಾ ಕ್ರಮಗಳಾಗಿರ್ಬೋದು, ಇದೆಲ್ಲವನ್ನು ಪಾಲನೆ ಮಾಡೋದು ಕಡ್ಡಾಯ. ಅದರ ಜೊತೆಯಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು, ತುರ್ತು ನಿರ್ಗಮನ ದ್ವಾರಗಳು ಯಾವಾಗಲೂ ತೆರೆದಿಡಬೇಕು. ಇಂಥ ಒಂದಷ್ಟು ಸಲಹೆ ಸೂಚನೆಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದಷ್ಟು ಸಭೆಯನ್ನ ನಡೆಸಿ ಸೂಚನೆಯನ್ನ ಕೂಡ ನೀಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ, ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥದ್ದು ಪ್ರತಿ ಬಾರಿಯ ಒಂದಷ್ಟು ಕಳಕಳಿ. ಈ ಬಾರಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಡೀಟೇಲ್ಸ್ ಏನೇನಿದೆ? ಇಲ್ಲಿಯವರೆಗೂ ಇದ್ದಂತಹ ಒಂದಷ್ಟು ಪಾಯಿಂಟ್ಸ್ಗಳೇನಿದೆ ಅಂದ್ರೆ ನಿಯಮಗಳೇನಿದೆ ಅದ್ಯಾವುದೂ ಕೂಡ ಪಾಲನೆ ಆಗ್ತಾ ಇರಲಿಲ್ಲ. ಸ್ಟ್ರಿಕ್ಟ್ ಆಗಿ ಪಾಲನೆಯನ್ನ ಮಾಡಬೇಕು ಅಂತ ಹೇಳಿ ಈ ಬಾರಿ ಸಭೆಯಲ್ಲಿ ಪಬ್ ಮಾಲೀಕರ ಸಂಘ ಏನಿದೆ ಅವರನ್ನ ಕರೆಸಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಹಜವಾಗಿ ವಾರ್ನಿಂಗ್ ನೀಡುವಂತದ್ದು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಹೊಸ ವರ್ಷ ದಿನ ಅಂತ ಹೇಳಿ. ಈಗ ಸದ್ಯ ಶಬ್ದದ ವಿಚಾರಕ್ಕೆ ಬಂದ್ರೆ 45 ಡೆಸಿಬಲ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಶಬ್ದಗಳನ್ನ ಬಳಕೆ ಮಾಡುವಂತಿಲ್ಲ. ಅಂದ್ರೆ ಡಿಜೆ ಬಳಕೆ ಮಾಡುವಂತದ್ದು ಅದೆಲ್ಲವನ್ನು ಕೂಡ ಮಾಡೋದಿಲ್ಲ. ಮತ್ತು ಫೈರ್ ಅಂಡ್ ಎಮರ್ಜೆನ್ಸಿಗೆ ಏನೇನು ಬೇಕು ಅದೆಲ್ಲವನ್ನು ಕೂಡ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಳಲೇಬೇಕು. ಅದಕ್ಕೆ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಯಾರೇ ಆಗಲಿ ನಿಮ್ಮ ಪಬ್ನ ಒಳಗಡೆ ಮಾದಕ ವಸ್ತುಗಳನ್ನು ಸೇವನೆ ಮಾಡದೇ ಆದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಗೆ ಒಂದು ಸೂಚನೆಯನ್ನ ಅಂದ್ರೆ ಮಾಹಿತಿಯನ್ನ ಕೊಡಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನೀವು ಕೂಡ ಒಂದಷ್ಟು ವಾಲಂಟಿಯರ್ಸ್ ಏನಿರ್ತಾರೆ ಅವರನ್ನ ಅಲ್ಲಿ ನೇಮಕ ಮಾಡುವಂತಹ ಮುಖಾಂತರ ಅದನ್ನು ತಡೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಮಾರ್ಗಸೂಚಿಯಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಒಟ್ಟು 19 ಇದೇ ರೀತಿಯಾದಂತಹ ನಿಯಮಗಳನ್ನು ರೂಪಿಸಿ ಈ ಬಾರಿ ಪಾರ್ಟಿಗಳನ್ನ ಮಾಡುವಂತದ್ದು, ಪಬ್ಗಳನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಅಂದ್ರೆ ಮುಂದುವರಿಸಬೇಕಾಗುತ್ತೆ. ಅದೇ ರೀತಿ ಸ್ಕ್ರೀನಿಂಗ್ ವಿಚಾರದಲ್ಲಿಯೂ ಕೂಡ ಅಂದ್ರೆ ಎಲ್ಲರಿಗೂ ಒಂದೇ ಕಡೆ ಬಂದು
ಇದು ಮಾಡುವಂಥದ್ದು. ಅಂದ್ರೆ ಗ್ಯಾದರ್ ಆಗೋದು ಬೇಡ. ಗ್ಯಾದರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ಬೇರೆ ರೀತಿಯಾದಂತಹ ಅನಾಹುತಗಳಾಗುವಂತಹ ಸಾಧ್ಯತೆ ಇದೆ ಮತ್ತು ಸೆಲೆಬ್ರಿಟಿಗಳು ಏನಾದರೂ ಬಂದಂತಹ